ನೋಡಿ, ಜನರಿಗೆ ಉಪದೇಶ ಮಾಡುತ್ತಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಜನರೇ, ಒಳಿತಿನ ಕಾರ್ಯದಲ್ಲಿ ಪರಸ್ಪರ ಸಹಕರಿಸಿರಿ, ಕೆಡುಕಿನ ಕಾರ್ಯದಲ್ಲಿ ಯಾರೆಂದಿಗೂ ಎಂದೆಂದಿಗೂ ಸಹಕರಿಸಬೇಡಿರಿ. ಎಷ್ಟು ಉತ್ತಮವಾದಂಥ ಮಾತು. ನಾವು ಇಲ್ಲಿ ಸೇರಿರುವುದು ಸಹ ಈ ಒಳಿತಿನ ಕಾರ್ಯಕ್ರಮಕ್ಕೆ. ಈ ಒಳಿತಿನ ಪ್ರಚಾರ ನಿಮ್ಮಿಂದಲೂ ಆಗಬೇಕು, ನಮ್ಮಿಂದಲೂ ಆಗಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಒಳಿತು, ಶಾಂತಿ, ನೆಮ್ಮದಿ ಬೆಳೆಯುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಅಭಿಯಾನದ ಅಡಿಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. ನಾವು ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಅಂದು ವಿಶೇಷವಾಗಿ ಪ್ರವಾದಿಯವರ ಹುಟ್ಟಿದಿನ ದಿನದಂದು ಆಸ್ಪತ್ರೆಗಳಿಗೆ ಹೋಗಿ ಹಣ್ಣು ಹಂಪಗಳನ್ನು ವಿತರಿಸಿ ಜಾತಿ ಧರ್ಮವೆನ್ನದೆ ಎಲ್ಲರಿಗೂ ಸಮಾನತೆಯಿಂದ ಕಾಣುವ ಪ್ರಯತ್ನ ನಾವು ಮಾಡುತ್ತೇವೆ. ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಡಿನ ಸಮಸ್ತ ಜನರಿಗೆ ಪ್ರವಾದಿಯವರ ಸಂದೇಶ ತಲುಪಿಸಲಿಕ್ಕಾಗಿ ಪುಸ್ತಕಗಳನ್ನು ಹಂಚುವ ಮೂಲಕ, ಪರಸ್ಪರ ಭೇಟಿ ಮಾಡುವ ಮೂಲಕ, ಪರಸ್ಪರ ಸೌಹಾರ್ದತೆಯ ವಾತಾವರಣ ಮೂಡಿಸುವ ಮೂಲಕ ಈ ಕಾರ್ಯಕ್ರಮಗಳು ಹಮ್ಮಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ನಾವು ಸ್ವಾಗತ ಸಮಿತಿಯನ್ನು ರಚಿಸಿ ವೃದ್ಧಾಶ್ರಮಗಳಿಗೆ ನಾವು ಭೇಟಿ ಮಾಡುವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪರಸ್ಪರ ನಮ್ಮ ಹಿಂದೂ ಸಹೋದರರಿಗೆ ಒಂದು ಚಹಾಕೂಟವನ್ನು ಏರ್ಪಡಿಸಿ ಪರಸ್ಪರ ನಮ್ಮಲ್ಲಿರುವ ವ್ಯತ್ಯಾಸಗಳನ್ನು ದೂರ ಮಾಡುವಂತಹ ಕಾರ್ಯಕ್ರಮ, ವಿಚಾರಗೋಷ್ಠಿಗಳ ಮೂಲಕ ಈ ರೀತಿಯ ಅನೇಕ ಕಾರ್ಯಕ್ರಮಗಳು ಕೆಳಮಟ್ಟದಿಂದ ರಾಜ್ಯ ಮಟ್ಟದವರೆಗೆ, ಕೆಳಮಟ್ಟದಿಂದ ಅಲ್ಪ ಸಮಯದಿಂದ ಮತ್ತು ದೊಡ್ಡ ಕಾರ್ಯಕ್ರಮಗಳ ಮೂಲಕ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಈ ಲೋಕಕ್ಕೆ ತಂದಂತಹ ಕ್ರಾಂತಿ, ಒಳಿತಿನ ಕ್ರಾಂತಿ, ಸಮಾನತೆಯ ಕ್ರಾಂತಿ, ಕ್ಷಮೆಯ ಕ್ರಾಂತಿ, ಜನರನ್ನು ಉದ್ದೇಶಿಸಿ ಮಾತನಾಡಿದ ಒಳಿತಿನ ಕ್ರಾಂತಿ ಎಲ್ಲವನ್ನು ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆ ಒಂದು ಕ್ರಾಂತಿಯ ಸಂದೇಶವನ್ನು ತಾವೂ ಸಹ ನಿಮ್ಮ ಮಾಧ್ಯಮದ ಮೂಲಕ ಸಮಸ್ತ ನಾಡಿನ ಜನರಿಗೆ ಒಂದು ಸೌಹಾರ್ದತೆಯ, ಶಾಂತಿಯುತ ಕಾರ್ಯಕ್ರಮದ ಈ ವಿಚಾರವನ್ನು ತಲುಪಿಸಬೇಕಾಗಿ ನಿಮ್ಮಲ್ಲಿ ಸಹ ಕಳಕಳಿಯ ನಾನು ವಿನಂತಿಸಿ ಮಾಡಿಕೊಳ್ಳುತ್ತೇನೆ.